ನೀವು ನೋಡಬಹುದು ಇಲ್ಲಿ ಎಲ್ಲ ಮ್ಯಾಂಗೋ ವೆರೈಟಿ ಸ್ವೀಟ್ಸ್ ಗಳಿದೆ ಇಲ್ಲಿ. ಇಲ್ಲಿಂದ ಹಿಡಿದು ಅಲ್ಲಿ ಗಂಟ ಮ್ಯಾಂಗೋ ಮತ್ತೆ ಜಾಕ್ ಫ್ರೂಟ್ ಇಂದ ಮಾಡಿರುವಂತ ಸ್ವೀಟ್ಸ್ ಗಳಿವೆಲ್ಲ. ಸ್ಪೆಷಲ್ ಫಾರ್ ಯುವರ್ ಇದು ಸ್ಪೆಷಲ್ ಆಗಿ ಅಂದ್ರೆ ಇಲ್ಲಿ ಬಂದ್ರೆ ನೀವು ಅಲ್ಲಿ ನೋಡಬಹುದು ಜಿಲೇಬಿ, ಜಾಕ್ ಫ್ರೂಟ್ ಜಿಲೇಬಿ, ಮ್ಯಾಂಗೋ ಜಿಲೇಬಿ, ಹಾಗೆ ಮ್ಯಾಂಗೋದಲ್ಲಿ ಕಟ್ ಪೀಸ್ ಇದು ಮಾಡಿದ್ವಿ, ಫ್ರೈಸ್ ಮಾಡಿದ್ವಿ. ಯಾವತ್ತು ಇರುತ್ತೆ ಮತ್ತೆ ಏನೇನು ಸಿಗುತ್ತೆ? ಎಸ್, ಇದು ಬಸವನಗುಡಿಯಲ್ಲಿ 3ನೇ ವರ್ಷ ವಾಸವಿ ಕಾಂಡಿಮೆಂಟ್ಸ್ ಇಂದ ಮ್ಯಾಂಗೋ ಮೇಳ ನಡೀತಾ ಇದೆ. ಇದು 27ನೇ ತಾರೀಕಿಂದ 4ನೇ ತಾರೀಕು ತನಕ ಇರುತ್ತೆ. ಬೆಳಿಗ್ಗೆ 11 ಗಂಟೆಯಿಂದ ರಾತ್ರಿ 10 ಗಂಟೆ ತನಕ ಇರುತ್ತೆ. ಇಲ್ಲಿ ಬಂದ್ರೆ ನೀವು ವಿವಿಧ ಬಗೆಯ ತಿಂಡಿ ತಿನಿಸುಗಳು ನೋಡ್ಬೋದು. ಇಲ್ಲಿ ಮ್ಯಾಂಗೋ ಹೋಳಿಗೆ ಇರ್ಬೋದು, ಮ್ಯಾಂಗೋ ದೋಸೆ, ಮ್ಯಾಂಗೋ ಬಜ್ಜಿ, ಮ್ಯಾಂಗೋದಲ್ಲಿ ಹಲವಾರು ಜಿಲೇಬಿ, ಜಾಮೂನ್, ಜಾಕ್ ಫ್ರೂಟ್ ಜಾಮೂನ್, ಜಿಲೇಬಿ, ಈ ತರ ವಿವಿಧ ಬಗೆಯ ಸ್ವೀಟ್ಸ್ಗಳನ್ನೆಲ್ಲ ನೀವು ನೋಡ್ಬೋದು. ಇಲ್ಲಿ ಬಂದು ತಿನ್ಬೋದು. ತುಂಬಾ ಉಪಯೋಗ ಆಗುತ್ತೆ. ಅಂದ್ರೆ ನೀವು ತಗೊಂಡ್ ಮಾರೋದ್ರಿಂದ ಜಾಸ್ತಿ ಸೇಲ್ ಆಗೋದ್ರಿಂದ ಜನಗಳಿಗೆ ಅಲ್ಲೇ ರೈತರಿಗೆ ಉಪಯೋಗ ಆಯ್ತು, ಜೊತೆಗೆ ಉಪಯೋಗ ಆಗುತ್ತೆ ಸರ್. ಇದು ರೈತರೇ ಒಂದು 40 ರಿಂದ 50 ಜನ ರೈತರು ಬಂದ್ಬಿಟ್ಟು ಡೈರೆಕ್ಟ್ ಆಗಿ ಬಂದು ಮಾರ್ತಾ ಇದಾರೆ. ಅವರೇ ನೇರವಾಗಿ ಬಂದು ಗ್ರಾಹಕರಿಗೆ ಕೊಡ್ತಾ ಇದಾರೆ. ಯಾವುದೇ ರೀತಿ ಮಧ್ಯವರ್ತಿಗಳಿರೋದಿಲ್ಲ. ಒಂದೇ ಕಡೆ ಎಲ್ಲ ಡಿಫ್ರೆಂಟ್ ತಿಂಡಿಗಳನ್ನು ತಿಂದು ನೀವು ಎಂಜಾಯ್ ಮಾಡ್ಬೋದು. ಸೊ ಎಲ್ಲರೂ ಕೂಡ ಒಮ್ಮೆ ಭೇಟಿ ನೀಡಿ ನೋಡಿ, ಹಾಗೆಯೇ ಕಮೆಂಟ್ ಮಾಡಿ. ಈ ಕಾರ್ಯಕ್ರಮವನ್ನು ಚಾಲನೆ ನೀಡಿದ್ದು ನಮ್ಮ ಧ್ರುವ ಸರ್ಜಾ ಅವರು. ಸೊ ಈ ಒಂದು ಮಾವಿನ ಮೇಳ ತುಂಬಾ ಉಪಯುಕ್ತವಾಗಿದೆ, ರೈತರಿಗೂ ಕೂಡ ಉಪಯೋಗ ಆಗುತ್ತೆ. ಸೊ ನೀವೆಲ್ಲರೂ ಕೂಡ ಒಮ್ಮೆ ಭೇಟಿ ನೀಡಿ ಈ ಒಂದು ಮಾವಿನ ಮೇಳವನ್ನು ಎಂಜಾಯ್ ಮಾಡಿ. ಮತ್ತು ಇಲ್ಲಿ ಸ್ಟಾಲ್ಗಳು ಕೂಡ ಇದೆ, ನಿಮ್ಗೇನು ಬೇಕಾ ಕೆಲವೊಂದು ಐಟಮ್ಗಳು ಸಿಗುತ್ತೆ, ತಗೊಳ್ಳಿ. ಮಕ್ಕಳನ್ನ ಆಟಾಡ್ಸೋದಕ್ಕೆ ಅನುಕೂಲ ಆಗುತ್ತೆ. ಮತ್ತು ತಿಂಡಿ ತಿನಿಸುಗಳನ್ನು ತಿಂದು ಎಂಜಾಯ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸ್ನೇಹಜೀವಿ ಮಂಜೇಗೌಡ.